ರೈಟ್, ನೋಡೋಣ ಈಗ ಪೊಲೀಸರು ಏನು ಕ್ರಮ ತಗೋತಾರೆ ಅಂತ. ಇನ್ನು ತುಮಕೂರಿನ ಪ್ರಸಿದ್ಧ ಸಿದ್ಧಗಂಗಾ ಮಠಕ್ಕೆ ಎದುರಾಗಲಿದೆಯಾ ನೀರಿನ ಹಾಹಾಕಾರ ಅಂತ. ಯಾರೋ ಮಾಡಿದ ಎಡವಟ್ಟಿಗೆ ಈಗ ಎಲ್ಲರೂ ಕೂಡ ಒದ್ದಾಡಬೇಕು. 70 ಲಕ್ಷ ಬಿಲ್ ಪಾವತಿ ಮಾಡೋದಕ್ಕಾಗದೇ ಇರೋಷ್ಟು ಬಡವಾಯಿತಾ ಸರ್ಕಾರ. ಯಾಕೆಂದರೆ ಸರ್ಕಾರವೇ ಭರವಸೆ ಕೊಟ್ಟಿತ್ತು, ಖುದ್ದು MB ಪಾಟೀಲ್ರೇ ಭರವಸೆ ಕೊಟ್ಟಿದ್ದರು. KIADB ಬಿಲ್ ಪಾವತಿಸದ ಹಿನ್ನೆಲೆಯಲ್ಲಿ ಕರೆಂಟ್ ಸಂಪರ್ಕ ಕಡಿತವಾಗಿದೆ. ಬೆಸ್ಕಾಂ ಅವರು ಸಂಪರ್ಕ ಕಡಿತ ಮಾಡಿದ್ದಾರೆ. ಹಾಗಾಗಿ ಹೊನ್ನೇನಹಳ್ಳಿ ಪಂಪ್ ಹೌಸ್ನಲ್ಲಿ ನೀರು ಪೂರೈಕೆ ಬಂದಾಗಿದೆ. ಹೊನ್ನೇನಹಳ್ಳಿ ಪಂಪ್ ಹೌಸಿಂದ ದೇವರಾಯಪಟ್ಟಣ ಕೆರೆಗೆ ನೀರು ಪೂರೈಕೆ ಆಗ್ತಿತ್ತು. ದೇವರಾಯಪಟ್ಟಣದಿಂದ ಕೆರೆಯಿಂದ ಸಿದ್ಧಗಂಗಾ ಮಠಕ್ಕೆ ನೀರು ಪೂರೈಕೆ ಆಗ್ತಿತ್ತು. ಇವರೀಗ ಎಲೆಕ್ಟ್ರಿಸಿಟಿ ಕಟ್ ಮಾಡಿದ್ದಾರೆ. ಕಟ್ ಮಾಡಿರೋದ್ರಿಂದ ನೀರು ಪಂಪ್ ಆಗ್ತಿಲ್ಲ. ಈಗೇನೋ ಅಬ್ಬಬ್ಬಾ ಅಂದರೆ ಇನ್ನೊಂದು ತಿಂಗಳಿಗಾಗೋಷ್ಟು ನೀರು ದೇವರಾಯಪಟ್ಟಣ ಕೆರೆಯಲ್ಲಿದೆ. ಈಗ ಜಾತ್ರೆ ಬೇರೆ ಶುರು ಆಗ್ತಾ ಇದೆ ಫೆಬ್ರವರಿನಲ್ಲಿ. ಲಕ್ಷಾಂತರ ಜನ ಮಠಕ್ಕೆ ಆಗಮಿಸ್ತಾರೆ. ಕುಡಿಯೋ ನೀರಿಗೆ ತೊಂದರೆ ಆದರೆ ಏನು ಮಾಡೋದು? ಪ್ರತಿನಿತ್ಯ ಸಾವಿರಾರು ಬಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇಲ್ಲಿ. MB ಪಾಟೀಲ್ರು ಮಾಧ್ಯಮದ ಮುಂದೆನೇ ಹೇಳಿಕೆ ಕೊಟ್ಟಿದ್ದರು, ಆ 70 ಲಕ್ಷ ನಾವು ಸರ್ಕಾರದಿಂದನೇ ಕಟ್ತೀವಿ. ಯಾವಾಗ? 2024ರಲ್ಲಿ ಹೇಳಿರೋದವರು. ಇಲ್ಲಿ ತನಕ ದುಡ್ಡನ್ನು ಪಾವತಿ ಮಾಡಿಲ್ಲ. ಬೆಸ್ಕಾಂ ಅವರು ಕರೆಂಟ್ ಸಂಪರ್ಕ ಕಡಿತ ಮಾಡಿದ್ದಾರೆ. ಹೋಗಲಿ, ಮಾನವೀಯತೆ ಆಧಾರದಿಂದ ಆದರೂ ಕೂಡ ಕೊಡಬೇಕಾಗಿತ್ತಲ್ಲ. ಈಗಲೂ ಕೂಡ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಬೇರೆ ಬೇರೆ ಇಲಾಖೆಗಳು ಕರೆಂಟ್ ಬಿಲ್ ಎಷ್ಟೆಷ್ಟು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ ಗೊತ್ತಾ? ಬೇರೆ ಬೇರೆ ಇಲಾಖೆ ಕಟ್ಟಡಗಳು, ವಿಕಾಸಸೌಧ, ಅರಣ್ಯ ಭವನ ಎಲ್ಲ ಅಲ್ಲಿ ಕಟ್ಟೆ ಮಾಡಿಲ್ಲ. ಕಳೆದ 6 ತಿಂಗಳಿಂದ ಹೊನ್ನೇನಹಳ್ಳಿಯಿಂದ ನೀರು ಪೂರೈಕೆ ಈಗ ಸ್ಥಗಿತವಾಗಿದೆ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮಠಕ್ಕೆ ನೀರಿನ ಕೊರತೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈಗ ನೋಡಿ, ಫೆಬ್ರವರಿ 6ರಿಂದ 20ನೇ ತಾರೀಕು ತನಕ ಮಠದಲ್ಲಿ ಜಾತ್ರೆ ನಡೆಯುತ್ತೆ. ಜಾತ್ರಾ ಮಹೋತ್ಸವ. ಜಾತ್ರೆಗೆ ಪ್ರತಿದಿನ 1 ಲಕ್ಷಕ್ಕೂ ಹೆಚ್ಚು ಜನ ಬರ್ತಕ್ಕಂಥ ನಿರೀಕ್ಷೆ ಇದೆ. ಪ್ರತಿದಿನ 10,000 ವಿದ್ಯಾರ್ಥಿಗಳ ಉಪಯೋಗಕ್ಕೆ ನೀರು ಬೇಕು. ಹಾಗಾಗಿ 1 ವರ್ಷ ಆದರೂ 70 ಲಕ್ಷ ಬಿಲ್ ಪಾವತಿ ಮಾಡದೇ ಇರೋದಕ್ಕೆ ಈಗ ಈ ಪರಿಸ್ಥಿತಿ ಬಂದಿದೆ ಅಂತಕ್ಕಂಥದ್ದು. 70 ಲಕ್ಷ ಹಣ ಎಲ್ಲೆಲ್ಲೋ ಯಾವ್ಯಾವುದಕ್ಕೋ ಖರ್ಚು ಮಾಡ್ತಾರಂತೆ. ಮಾನವೀಯತೆ ಆಧಾರದಲ್ಲಿ ಮಾಡಬೇಕಾಗಿತ್ತಲ್ವ, ದುಡ್ಡು ಪಾವತಿ ಮಾಡಬೇಕಾಗಿತ್ತಲ್ಲ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ KIADB MD ಮಹೇಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್, ಇವಾಗ ಸಿದ್ಧಗಂಗಾ ಮಠಕ್ಕೆ ನೀರಿನ ಕೊರತೆ ಎದುರಾಗ್ತಕ್ಕಂಥ ಎಲ್ಲ ಸಾಧ್ಯತೆ ಇದೆ. 70 ಲಕ್ಷ ರೂಪಾಯಿ ಕಟ್ಟಕ್ಕಾಗಿಲ್ವಾ ಸರ್? ಸರ್ ಇಲ್ಲ ಇದು ಏನಾಗಿದೆ ಸರ್, ಅಲ್ಲಿಂದ ಫೈಲ್ ಏನೋ ಇದಾಗಿತ್ತು, ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗಿತ್ತು. ಎಲ್ಲ ಡಿಸ್ಕಷನ್ ಮಾಡಿದ್ವಿ ಸರ್. ಇನ್ನೊಂದು ಅವರ್ ಎಲ್ಲ ಇಶ್ಯೂ ಸಾಲ್ವ್ ಆಗ್ತಾ ಇದೆ ಸರ್. ಯಾವತ್ತು? ಇವತ್ತು? ಹೌದು ಸರ್, ಇವತ್ತು ಕ್ಲಿಯರ್ ಆಗುತ್ತೆ ಸರ್ 12 o'clock ಒಳಗೆ. ಅಲ್ಲ, ಸರ್ಕಾರನೇ ದುಡ್ಡು ಕಟ್ಟುತ್ತೆ ಅಂತ ಭರವಸೆ ಕೊಟ್ಟಿದ್ರಲ್ವಾ 1 ವರ್ಷದ ಹಿಂದೆನೆ? ಸರ್ ಆಗ ಒಂದು ಅಮೌಂಟ್ ಇದಾಗಿತ್ತು ಸರ್. ಈಗ ಸ್ವಲ್ಪ ಪೆಂಡಿಂಗ್ ಉಳಿದಿದೆ. ಪೆಂಡಿಂಗ್ ಮೇಲೆ ಅದು ಕ್ಲಿಯರ್ ಮಾಡಿರಲಿಲ್ಲ ಸರ್. ಈಗ ಕ್ಲಿಯರ್ ಮಾಡ್ತಾ ಇದ್ದೀವಿ. ಎಷ್ಟು ಪೆಂಡಿಂಗ್ ಇದೆ? ಅರೌಂಡ್ 95 lakhs ಪೆಂಡಿಂಗ್ ಇದೆ ಸರ್. ಓಕೆ, 95 lakhs. ಈಗ 95 ಲಕ್ಷ ಕಟ್ಟಬೇಕಾಗಿರೋ ಜವಾಬ್ದಾರಿ ಯಾರ್ದು ಸರ್? ಅಲ್ಲ, ನಮ್ಮಲ್ಲಿ ಲೋಕಲ್ ಇಂಜಿನಿಯರ್ ಅದರದ್ದು ಅವ್ರದ್ದು ಇದಿತ್ತು ಸರ್. ಅದು ಅವರು ಅಲ್ಲಿ ತುಮಕೂರು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರ ಇದನ್ನ ಇದು ಮಾಡಬೇಕಿತ್ತು. ಅವರು ಏನೋ ಅದು ಡಿಲೇ ಆಗಿದೆ ಅಂತ ಇದು ಮಾಡಿದೆ ಸರ್. ನಾನು ಕ್ಲಿಯರ್ ಮಾಡಿಸ್ತಾ ಇದ್ದೀನಿ. ಅಲ್ಲ, ಇವಾಗ 1 ವರ್ಷದಿಂದಲೂ ಕೂಡ ಇದ್ರ ಬಗ್ಗೆ ಗಮನ ಹರಿಸದಿದ್ದವರು ಇವತ್ತು ಸುದ್ದಿ ಪ್ರಸಾರ ಆಗ್ತಿದ್ದ ಹಾಗೇನೆ ಇನ್ನೊಂದು ಗಂಟೆಲಿ ಬಗೆಹರಿಸ್ತೀವಿ ಅಂತಿದ್ದೀರಾ? ಹಲೋ. ಅದೇ ಸರ್, 1 ವರ್ಷದಿಂದ ಬಿಲ್ ಪಾವತಿ ಆಗಿಲ್ಲ, ಪೆಂಡಿಂಗ್ ಇದೆ. ಇಲ್ಲ ಸರ್, ನಮ್ಮ ಲೋಕಲ್ ಇಂಜಿನಿಯರ್ ಅವರು ಪ್ರೋಸೆಸ್ ಮಾಡಿರ್ಲಿಲ್ಲ. ನಾನೀಗ ಅವ್ರಿಗೆ ಇದು ಮಾಡಿದ್ದೀನಿ ಸರ್. ನಾನು ಮಾಡಿ ಅದು ಕ್ಲಿಯರ್ ಆಗ್ತಾ ಇದೆ ಸರ್. ಸರ್, ಇವಾಗ ಮಠಕ್ಕೆ ನೀರು ಪೂರೈಕೆ ಆಗೋದು ನಿಂತೆ 6 ತಿಂಗಳಾಗಿದೆ. ತಮಗೆ ಗಮನಕ್ಕೆ ಬಂದಿದೆಯಾ? ಹೊನ್ನೇನಹಳ್ಳಿಯಿಂದ ದೇವರಾಯಪಟ್ಟಣ ಕೆರೆಗೆ ನೀರು ಪಂಪ್ ಆಗ್ತಾ ಇಲ್ಲ, ಕರೆಂಟ್ ಇಲ್ಲ ಅಂತ 6 ತಿಂಗಳಿಂದ ಆಗ್ತಾ ಇಲ್ಲ. ಈಗ ಅಲ್ಲಿರೋ ನೀರು ಇನ್ನೊಂದು ತಿಂಗಳು ಬರಲ್ಲ, ಯಾಕೆಂದ್ರೆ ಜಾತ್ರೆ ಶುರು ಆಗ್ತಿದೆ ಫೆಬ್ರವರಿ 6ನೇ ತಾರೀಕಿಂದ. ಮತ್ತೆ ಈಗ ಬೇಸಿಗೆ ಬೇರೆ ಶುರು ಆಗುತ್ತೆ ಮುಂದಿನ ತಿಂಗಳು. ಇಲ್ಲ ಸರ್, ಇವತ್ತು ರಿಸಾಲ್ವ್ ಆಗುತ್ತೆ, ಅದು ಇಶ್ಯೂ ರಿಸಾಲ್ವ್ ಆಗುತ್ತೆ. ಸೊ ಈಗ ನೀವು ಪಬ್ಲಿಕ್ ಟಿವಿ ಮುಖಾಂತರ ಭರವಸೆ ಕೊಡ್ತಾ ಇದ್ದೀರಾ ಇವತ್ತು ಇದು ಸಾಲ್ವ್ ಆಗುತ್ತೆ ಅಂತ? ಹೌದು ಸರ್, ಹೌದು. ರೈಟ್, ನಾವು ಕೂಡ ಇದನ್ನ ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಮಹೇಶ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಮಹೇಶ್ ಅವರು ಹೇಳೋ ಪ್ರಕಾರ ಲೋಕಲ್ ಇಂಜಿನಿಯರ್ ಫಾಲೋ ಅಪ್ ಮಾಡಿಲ್ಲ, ಅವರು ಬಿಲ್ಲನ್ನು ನಮಗೆ ಕಳಿಸ್ಕೊಟ್ಟಿಲ್ಲ, ಹಾಗಾಗಿ ನಾವು ಪಾವತಿ ಮಾಡಿಲ್ಲ, ಇನ್ನೊಂದು ಗಂಟೆನಲ್ಲಿ ಇದನ್ನು ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ.